ಆಗಬೇಕಿದೆ. ಇದು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಇದು ಬಾಂಡೆ ಕೊಡ್ಲಾಡಿ. ಇಲ್ಲಿ ಕಳೆದ 3-4 ವರ್ಷದ ಹಿಂದೆ ಈ ಶಾಲೆ ಒಂದು ಮುಚ್ಚುವ ಸ್ಥಿತಿಯಲ್ಲಿ ಇದ್ದಾಗ ಇಲ್ಲಿನ ಊರಿನವರು ಹಾಗೂ ಪ್ರಮುಖರು ಎಲ್ಲ ಸೇರಿ ಒಂದು ಸಭೆಯನ್ನು ಸೇರಿ ನಾವು ಈ ಶಾಲೆಯನ್ನು ಮತ್ತೆ ಉನ್ನತ ಸ್ಥಿತಿಗೆ, ಶಿಕ್ಷಣ ಮಕ್ಕಳಿಗೆ ಒಳ್ಳೆಯ ರೀತಿಯ ಅಲ್ಲಿ ದೊರೆಯುವ ಹಾಗೆ ನಾವೆಲ್ಲ ಚಿಂತನೆ ಮಾಡಿ ಈ ಶಾಲೆಯನ್ನು ಗುರುಕುಲ ಪಬ್ಲಿಕ್ ಸ್ಕೂಲ್ ಬಾಂಡೆ ಎಜುಕೇಷನ್ ಟ್ರಸ್ಟ್ ಇವರು ಒಂದು ರೀತಿಯಲ್ಲಿ ದತ್ತು ತೆಗೆದುಕೊಂಡ ಹಾಗೆ ಬಾಂಡೆ ಸುಭಾಷ್ ಚಂದ್ರ ಶೆಟ್ಟಿ ಹಾಗೂ ಅವರ ದಂಪತಿಗಳು ಶಾಲೆಯನ್ನು ದತ್ತು ತೆಗೆದುಕೊಂಡು ಒಂದು ಹೊಸ ರೀತಿಯ ಶಾಲೆಯ ನವೀಕರಣಗೊಳಿಸಿ ಶಾಲೆಗೆ ಮಕ್ಕಳ ದಾಖಲಾತಿ ಹೆಚ್ಚುವ ಹಾಗೆ ತುಂಬ ಪ್ರಯತ್ನವನ್ನು ಪಟ್ಟರು. ಆ ನಿಟ್ಟಿನಲ್ಲಿ ಕೇವಲ 18 ವಿದ್ಯಾರ್ಥಿಗಳಿದ್ದ ಈ ಶಾಲೆ ಈಗ 101 ಅಡ್ಮಿಷನ್ ಆಗಿರುವುದು ನಮ್ಮ ಊರಿನವರಿಗೂ ಹಾಗೂ ಪೋಷಕರಿಗೂ ತುಂಬ ಹೆಮ್ಮೆಯ ವಿಷಯ. ಹಾಗೆ ಈ ಶಾಲೆಗೆ ಈಗ ಮೂಲಭೂತ ಸೌಕರ್ಯಗಳ ಅಗತ್ಯ ಇದೆ. ಒಂದು HM ಕೊಠಡಿ, ಕುಡಿಯುವ ನೀರಿನ ವ್ಯವಸ್ಥೆ, ಹಾಗೆ ಶೌಚಾಲಯ, ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ತರಗತಿ ಕೊಠಡಿ, ಪೀಠೋಪಕರಣ ಹಾಗೆ ಇತ್ಯಾದಿ ಸೌಲಭ್ಯಗಳು ಈಗಿನ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಅನುಕೂಲ ಆಗುವ ಹಾಗೆ ನಮಗೆ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸಿ ಈ ಮುಚ್ಚುವ ಸ್ಥಿತಿಯಲ್ಲಿರುವ ಶಾಲೆಯನ್ನು ಮತ್ತೂ ಕೂಡ ಇನ್ನೂ ಉನ್ನತ ಸ್ಥಿತಿಗೆ ನಡೆಸುವಲ್ಲಿ ಸಹಕರಿಸಬೇಕು. ಜನಾರ್ದನ್ ಪಟ್ಗಾರ್ ಈ ಶಾಲೆಯ ಮುಖ್ಯ ಅಧ್ಯಾಪಕ. ನಾನು 2010ರಲ್ಲಿ ಇಲ್ಲಿ ಈ ಶಾಲೆಗೆ ಬಂದು ಸೇರ್ಪಡೆಗೊಂಡಿದ್ದೆ. ಆವಾಗ ಮಕ್ಕಳ ಸಂಖ್ಯೆ 26-21 ಹೀಗಿದ್ದಿತ್ತು. ಕ್ರಮೇಣ ಕಡಿಮೆ ಆಗ್ತಾ ಬಂತು. 1918-19ರಲ್ಲಿ 18 ಮಕ್ಕಳಿದ್ದರು. ಇವಾಗ 101 ಅಡ್ಮಿಷನ್ ಆಗಿದೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ಇದಕ್ಕೆಲ್ಲ ಕಾರಣಕರ್ತರಾದಂಥ ಶ್ರೀ ಸುಭಾಷ್ ಚಂದ್ರ ಶೆಟ್ಟರು ಅವರಿಗೆ ನಮ್ಮೆಲ್ಲರ ಪರವಾಗಿ, ನಮ್ಮ STMC ಹಳೆ ವಿದ್ಯಾರ್ಥಿ ಸಂಘ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಶಾಲೆಗೆ ಅವರು ಮೂಲಭೂತ ಸೌಕರ್ಯಗಳಾದಂಥ ಮಕ್ಕಳಿಗೆ ಆಸನದ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಆಮೇಲೆ ಕಂಪೌಂಡು, ನೆಲಕ್ಕೆ ಟೈಲ್ಸನ್ನು ಹಾಕದಂಥದ್ದು ಇವೆಲ್ಲವನ್ನು ನಮಗೆ ನೆರವೇರಿಸಿಕೊಟ್ಟಿದ್ದಾರೆ. ಇನ್ನೂ ಕಾಮಗಾರಿ ಅವರ ಮುಖಾಂತರ ನಡೀತಾ ಇದೆ. 1926ನೇ ಇಸ್ವಿಯಲ್ಲಿ ಪ್ರಾರಂಭವಾದ ಒಂದು ಶಾಲೆ. ಈಗ ಆವಾಗಿನ ಕಾಲದಲ್ಲಿ ಸುತ್ತಮುತ್ತಲಿನ ಒಂದು 5-6 ಗ್ರಾಮಕ್ಕೆ ಏಕೈಕ ಶಾಲೆ. ನಾವು ಸಹ ಈ ಶಾಲೆಯ ಹಳೆ ವಿದ್ಯಾರ್ಥಿ. ಮುಂದೆ ಕಾಲಾನುಕ್ರಮದಲ್ಲಿ ಶಾಲೆಯ ಉನ್ನತಿಯಲ್ಲಿತ್ತು. ಮುಂದಿನ ದಿನಗಳಲ್ಲಿ ಕಳೆದ ಒಂದು 10 ವರ್ಷಗಳಿಂದ ಶಾಲೆಯನ್ನು ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂದು 2017-18ರಲ್ಲಿ ನೋಡುವಾಗ ಖಾಲಿ 18 ಮಕ್ಕಳಿದ್ದರು. ನಾವು ಇದನ್ನು ನಮ್ಮ ಸಂಪರ್ಕಕ್ಕೆ ಯಾಕೆ ನಾವು ಹುಟ್ಟಿ ಬೆಳೆದವರು, ನಾವು ದಿನ ಇಲ್ಲಿ ಅಡ್ಡಾಡೋದು. ನಮ್ಮ ಗಮನಕ್ಕೆ ಬಂದಾಗ ಏನು ಮಾಡ್ಬೋದು ಅಂತ ಕೇಳಿದಾಗ ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅಂತ ಹೇಳಿದರು ಸ್ಥಳೀಯರು. ಹಾಗೆ ಅದಕ್ಕೊಂದು ಟೈಲ್ಸ್ ಹಾಕಿದ್ದೇವೆ, ಕೆಲವು ಫರ್ನಿಚರ್ಸ್ ಕೊಟ್ಟು ಶಾಲೆನ ಏನು ಮಾಡಬೇಕಂತ ಇದ್ರ ಬಗ್ಗೆ ನಾವು 2-3 ಲೋಕಲ್ ಮತ್ತು ನಮ್ಮ ಸ್ಕೂಲಿನ ಮೀಟಿಂಗ್ ಎಲ್ಲ, ಗುರುಕುಲ ಸ್ಕೂಲಿನ ಮೀಟಿಂಗ್ ಎಲ್ಲ ಮಾಡಿ ಒಂದು ತೀರ್ಮಾನಕ್ಕೆ ನಾವಿಬ್ಬರು ಬಂದೆವು. ಇಲ್ಲಿ ಶಾಲೆಯನ್ನು ನಾವು ಸಂಪೂರ್ಣ ಜವಾಬ್ದಾರಿ ತಗೊಳ್ಳೋದು ಅಂತ ಹೇಳಿ ಖಾಸಗಿಯಾಗಿ. ಬಹುಶಃ ನಾವೊಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡ್ತಾಯಿದ್ದವರು ಯಾರು ಬಹುಶಃ ಖಾಸಗಿಯವರು ಸರ್ಕಾರಿ ಶಾಲೆಯನ್ನು ತಗೊಂಡು ನಿರ್ದೇಶನ ಕಡಿಮೆ ಅಂತ ಎಣಿಸ್ಕೊಳ್ತೇನೆ. ಆದರೆ ನಾವು ಹುಟ್ಟಿ ಬೆಳೆದ ಅಥವಾ ನಮ್ಮ ಊರಿನ ಶಾಲೆ ಅಂತೇಳಿ ಇಲ್ಲಿ ಈಗ ನಮ್ಮದೇ ಆದ 4 ಟೀಚರ್ಸ್ ಮತ್ತೊಬ್ಬರು ಕೋಆರ್ಡಿನೇಟರ್, 5 ಜನ ನಮ್ಮವರಿದ್ದಾರೆ, ಪ್ಲಸ್ ಒಬ್ಬರಿದ್ದಾರೆ. 18 ಮಕ್ಕಳಿದ್ದ ಶಾಲೆಯನ್ನು 19-20ಕ್ಕೆ ನಾವು ತಗೊಂಡದ್ದು. ಇವತ್ತು 21-22ರಲ್ಲಿ ಇವತ್ತು 101 ಮಕ್ಕಳು 1ನೇ ಕ್ಲಾಸಿಂದ 7ನೇ ಕ್ಲಾಸ್ವರೆಗಿದ್ದಾರೆ. ಹಾಗೆ 42 ಮಕ್ಕಳು LKG UKGಯಲ್ಲಿದ್ದಾರೆ. ಯಾಕಂದರೆ ಏನು ಮಕ್ಕಳಿಗೆ ಬೇಕು, ನಾವು ಯೂನಿಫಾರ್ಮ್ಸ್ ಕೊಡ್ತಾಯಿದ್ದೇವೆ, ಅವರಿಗೆ ಬುಕ್ಸ್ ಕೊಡ್ತಾಯಿದ್ದೇವೆ, ಎಲ್ಲವನ್ನೂ ಕೊಡ್ತಾಯಿದ್ದೇವೆ. ಇದಿಲ್ಲ, ಬಿಲ್ಡಿಂಗ್ ಇಲ್ಲ, ಗ್ರೌಂಡ್ ಇಲ್ಲ, ಇದೆಲ್ಲ ಆಗಬೇಕಾಗಿದೆ. ಸರ್ಕಾರ ಶಾಸಕರಿಗೆಲ್ಲ ಆಗಿದ್ದಾಗೆ ಹೇಳ್ತಾ ಇದ್ದೇವೆ, ಯಾವುದೂ ಸ್ಪಂದನ ಸಿಗ್ತಾ ಇಲ್ಲ. ಈಗಾಗಲೇ ಹೇಳಿದಂತೆ ಕಳೆದ